ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಇಸ್ಲಾಂಪುರ್ ವಾರ್ಡ್ನಲ್ಲಿ ಆಹಾರ ಧಾನ್ಯಗಳ ವೇಸ್ಟೇಜ್ ಸಂಗ್ರಹ, ರೋಗದ ಭೀತಿ, ಭಾರತೀಯ ಪ್ರಜಾಸೇನೆಯಿಂದ ಕ್ರಮಕ್ಕೆ ಆಗ್ರಹ. ಗಂಗಾವತಿ ಏಪ್ರಿಲ್ 11 ನಗರದ ವಾರ್ಡ್ ನಂಬರ್ 16 ಇಸ್ಲಾಂಪುರ್ ಪ್ರದೇಶದಲ್ಲಿರುವ ಎಫ್ಸಿ ಗೋದಾಮಿನ ಸಮೀಪದಲ್ಲಿ ಅನಧಿಕೃತವಾಗಿ ವಿವಿಧ ರೀತಿಯ ವೇಸ್ಟೇಜ್ ಆಹಾರ ಧಾನ್ಯಗಳು ಹಾಗೂ ಪದಾರ್ಥಗಳನ್ನು ಸಂಗ್ರಹಿಸಲಾಗುತ್ತಿರುವುದರಿಂದ ಸ್ಥಳೀಯರಿಗೆ ಮತ್ತು ಸಾರ್ವಜನಿಕರಿಗೆ ತೀವ್ರ ತೊಂದರೆ ಉಂಟಾಗುತ್ತಿದೆ ಎಂದು ಭಾರತೀಯ ಪ್ರಜಾಸೇನೆ ಜಿಲ್ಲಾಧ್ಯಕ್ಷ ನಬಿ ರಸೂಲ್ ಆರೋಪಿಸಿದ್ದಾರೆ. ಸರೋಜ್ ಆಗ್ರೋ ಇಂಡಸ್ಟ್ರೀಸ್ ಎಂಬ ಸಂಸ್ಥೆ ಹೆಸರಿನಲ್ಲಿ ಈ ಚಟುವಟಿಕೆ ನಡೆಯುತ್ತಿದ್ದು, ವಿವಿಧ ಆಹಾರ ಪದಾರ್ಥಗಳೊಂದಿಗೆ ವಿಷಕಾರಿ ಎಣ್ಣೆಗಳನ್ನು ಬಳಕೆ ಮಾಡಲಾಗುತ್ತಿದೆ ಎಂಬ ಶಂಕೆ ವ್ಯಕ್ತವಾಗಿದೆ. ಇದರ ಪರಿಣಾಮವಾಗಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ತೀವ್ರ ದುರ್ವಾಸನೆ ಉಂಟಾಗಿ ಹಲವು ರೀತಿಯ ಕ್ರಿಮಿಕೀಟಗಳು ಹೆಚ್ಚಳವಾಗಿದ್ದು, ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಈ ಕುರಿತು ಆಹಾರ ನಿರೀಕ್ಷಕರು ಹಾಗೂ ತಹಶೀಲ್ದಾರ್ ಕಚೇರಿಗೆ ಲಿಖಿತ ದೂರು ಸಲ್ಲಿಸಲಾಗಿದ್ದು, ಸಂಬಂಧಿತ ಸಂಸ್ಥೆಗೆ ಅಗತ್ಯ ಪರವಾನಗಿಗಳಿಲ್ಲದೆ ಕಾರ್ಯಾಚರಣೆ ನಡೆಸುತ್ತಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ತಕ್ಷಣ ಸಂಬಂಧಿತ ಗೋದಾಮನ್ನು ಪರಿಶೀಲಿಸಿ ಸಂಗ್ರಹಿಸಿರುವ ಆಹಾರ ಪದಾರ್ಥಗಳನ್ನು ಸೀಸ್ ಮಾಡಿ ಗೋದಾಮನ್ನು ಖಾಲಿ ಮಾಡಿಸುವಂತೆ ಭಾರತೀಯ ಪ್ರಜಾಸೇನೆಯ ಜಿಲ್ಲಾಧ್ಯಕ್ಷ ನಬಿ ರಸೂಲ್ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಜೊತೆಗೆ ನಿಯಮ ಉಲ್ಲಂಘಿಸಿರುವ ಮಾಲೀಕರ ವಿರುದ್ಧ ಕಾನೂನಾತ್ಮಕವಾಗಿ ಪ್ರಕರಣ ದಾಖಲಿಸುವಂತೆ ಆಗ್ರಹಿಸಲಾಗಿದೆ. ಇದಲ್ಲದೆ ಸಂಬಂಧಿತ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಭಾರತೀಯ ಪ್ರಜಾಸೇನೆ ಸಂಘಟನೆ ಮತ್ತು ಸಾರ್ವಜನಿಕರು ಎಚ್ಚರಿಕೆ ನೀಡಿದ್ದಾರೆ. कीड़े है ना माँ, कीड़े कितने बड़े बड़े आते? ये मुरमुरे सर के इतने तले में बाल बोलते ना, वैसे के कीड़े आते, कीड़े पत्ते बास मुद्दा बास आता बल्लक आता बास दूध कुएं में मेरे बात छूटे होते जब दोपहर ना क्या बड़ चावल बोलको कितनी बुरी बात आता बेटे, बल्लक बास आता क्या? अच्छी बात है, लो मैं बोलता हूँ, बोल को कमिश्नर सर को बोल के करा तो बाद में फूड इंस्पेक्टर के कहा था कोई गरीब लोगों को नहीं से बीमार आग पड़े तो कहा से हमें दवाखाने पेड़ कुछ नहीं तो दवाखाने कहा चला खाना. अच्छा लो. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.